ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸುದೀಪ್ ಸರ್ ಅವರು ಬಂದು ಸ್ಟೇಜ್ ಮೇಲೆ ಬಂದು ಒಂದು ಡೈಲಾಗ್ ಹೇಳಿದ್ದಾರೆ. ಆಲ್ರೆಡಿ ಈಗ ಪ್ರೋಮೋ ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಇದರಲ್ಲಿ ಸುದೀಪ್ ಸರ್ ಹೇಳ್ತಾರೆ, ಎಲ್ಲಿ ತಪ್ಪಾಗಿದೆ, ಯಾರು ತಪ್ಪಾಗಿ ಮಾತಾಡಿದರೆ ಅವರಿಗೆ ನಾನು ಬುದ್ಧಿ ಕಲಿಸದೆ ಬಿಡಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿದ್ದು ತಪ್ಪು ಮಾಡಿದವರಿಗೆ ಬುದ್ಧಿ ಹೇಳುವ ಒಂದು ಕರ್ತವ್ಯ ನಂದು, ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಮತ್ತೆ ಒಂದು ವಿಷಯ ಹೇಳಿದ್ದಾರೆ ಇಲ್ಲಿ, ಯಾವಾಗ ಚೆನ್ನಾಗಿ ಮಾತಾಡಿದಾಗ, ಒಳ್ಳೆ ಆಟ ಆಡಿದಾಗ ಯಾವಾಗ ನಾನು ಅವರನ್ನು ಹುರಿದುಂಬಿಸ್ತೇನೆ, ಅದೇ ಥರ ತಪ್ಪು ಮಾಡಿದರೆ ಬುದ್ಧಿ ಹೇಳೋದು ನನ್ನ ಧರ್ಮ ಅಂತ ಹೇಳಿ ಒಂದು ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ. ಸೈಡಲ್ಲಿ ಹಾಕಿದ್ದೇನೆ ನೋಡಿ. ಸೊ ಈ ಪ್ರೋಮೋದಲ್ಲಿ ಭಾರೀ ಒಂದು ಖುಷಿಯಾಗಿದ್ದೇನೆ ಅಂತ ಹೇಳಿದರೆ, ಇವರೊಂದು ಸುದೀಪ್ ಸರ್ ಅವರು ಬಂದು ಹೇಳುವ ರೀತಿಯಲ್ಲಿ ಅದರಲ್ಲಿ ಒಂದು ಸಿಟ್ಟು ಕಾಣ್ತಾ ಇತ್ತು. ಸುದೀಪ್ ಸರ್ ಅವರ ಮುಖದಲ್ಲಿ ಒಂದು ಸಿಟ್ಟು. ನನಗೆ ಅನಿಸುವ ಪ್ರಕಾರ 100% ಇವತ್ತು ಮಾತ್ರ ಸುದೀಪ್ ಸರ್ ಅವರು ಗ್ಯಾರಂಟಿ ಹೇಳ್ತಾರೆ ಅಂತ ಹೇಳಿದರೆ, ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಬೈತಾರೆ ಅಂತೇಳಿ ನನಗೊಂದು ಅನಿಸ್ತದೆ. ಸೊ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಈಗ ಒಂದು ಮಾಮೂಲಿ ನಾರ್ಮಲ್ ಆಡಿಯನ್ಸ್ ಬೈಯೋ ಥರ ಬೈಯೋಕ್ಕಾಗಲ್ಲ. ಬಟ್ ಅವರೊಂದು ಹೋಸ್ಟ್ ಹುದ್ದೆಯಲ್ಲಿದ್ದು ಅವರಿಗೆ ಎಷ್ಟು ಹೇಗೆ ಹೇಳಬೇಕು ಅದೆಲ್ಲ ಕರೆಕ್ಟಾಗಿ ಹೇಳ್ತಾರೆ ಇವತ್ತು ಮಾತ್ರ. ಇಲ್ಲಿ ಮೈನ್ ಹೇಳಬೇಕು ಏನಂತ ಹೇಳಿದರೆ, ಅಶ್ವಿನಿ ಹಾಗೂ ಜಾನ್ವಿಗೆ ಅವರು ರಕ್ಷಿತ್ ನಾನು ಸುಮ್ಮನೆ ಒಂದು ಟಾರ್ಗೆಟ್ ಮಾಡಿದರು ನೋಡಿ. ಒಂದು ಸುಳ್ಳು ವಿಷಯ ಹೇಳ್ಕೊಂಡು ರಾತ್ರಿ ನಾಗವಲ್ಲಿ ಥರ ರಾರಾ ಸಾಂಗ್ ಹಾಡ್ತಾರೆ ಇಬ್ಬರು. ಅವರು ಒಂದು ಇಡೀ ಸುಳ್ಳು ಹೇಳಿ ಇಡೀ ಮನೆಯವರಿಗೆ ನಂಬಿಸುವಾಗೆ ಮಾಡಿದರು. ಮತ್ತು ಇಡೀ ಮನೆಯವರ ನಿದ್ದೆಯನ್ನು ಗೆಜ್ಜೆ ಇಟ್ಕೊಂಡು ಅದು ಮಾಡಿದರು. ಅದಾದಮೇಲೆ ಅಶ್ವಿನಿ ಅವರು, ನೀನು ಎಲ್ಲಿಂದ ಬಂದಿದ್ದೀಯ ಅಂತ ಗೊತ್ತಾಗ್ತದೆ ಇದನ್ನೆಲ್ಲ ನೋಡಿದ್ರೆ ಅಂತ ಹೇಳಿ ಅದಕ್ಕೆ ಒಂದು ರಕ್ಷಿತನಿಗೆ ಹೇಳಿದರು, ನೀನು ಎಲ್ಲಿಂದ ಬಂದಿದ್ದೀಯ ಅಂತ ಗೊತ್ತಾಗ್ತದೆ ಅಂತ ಹೇಳಿದರೆ ಅದರದ್ದೊಂದು ಮೀನಿಂಗ್, ಅದರದ್ದೊಂದು ಏನು ವಿಷಯ ಅಂತ ಸುದೀಪ್ ಸರ್ ಅವರು ಕೇಳಬೇಕು. ಯಾಕೆಂತ ಹೇಳಿದರೆ, ಎಲ್ಲಿಂದ ಬಂದಿದ್ದು ಗೊತ್ತಾಗ್ತೀಯ ಅಂತ ಹೇಳಿರೋದಕ್ಕೆ ಬೇರೆಯೇ ಅರ್ಥ ಇದೆ. ಅವರು ಅಶ್ವಿನಿ ಹೇಳುವ ರೀತಿಯಲ್ಲಿ ಅದಕ್ಕೊಂದು ಬೇರೆಯೇ ಅರ್ಥ ಇದೆ ನಿಮಗೆ. ಅದು ಅಲ್ಲದೆ ಸೊ ರಕ್ಷಿತಾಗೆ ನಿನ್ನಿಂದ ಕಲಿಬೇಕು, ನಾನು ನಿನ್ನಿಂದ ನಾನು ಕಲಿಬೇಕಂತ ಹೇಳ್ತಾರಲ್ಲ ಅಶ್ವಿನಿ ಅವರು, ಅದಕ್ಕೆ ಸಹ ಒಂದು ಕರೆಕ್ಟಾದ ಒಂದು ಎಕ್ಸ್ಪ್ಲನೇಷನ್ ಕೇಳಬೇಕು ಅಶ್ವಿನಿ ಗೌಡ ಹತ್ರ. ನಿನ್ನಿಂದ ಕಲಿಬೇಕಂತ ಹೇಳಿದ್ರೆ ನಿನ್ನಷ್ಟು ಚೀಪ್ ಹುಡುಗಿಯಿಂದ ಕಲಿಬೇಕಾ ಅಂತ ಹೇಳುವ ಒಂದು ಅರ್ಥದಲ್ಲಿ ಅಶ್ವಿನಿ ಅವರು ಹೇಳಿದ್ದು. ಇದಕ್ಕೆ ಅವರು ಅಶ್ವಿನ ಬಾಯಿಯಿಂದ ಒಂದು ಕರೆಕ್ಟ್ ರೆಸ್ಪಾನ್ಸ್ ಬರಬೇಕು, ಜನರಿಗೆ ತಲುಪಿಸಬೇಕು. ಅಶ್ವಿನಿ ಅವರು ಏನು ಇಂಟೆನ್ಷನಲ್ಲಿ ಆ ಥರ ಹೇಳಿದರು ಅಂತ ಹೇಳಿ ಒಂದು ಸುದೀಪ್ ಸರ್ ಅದೊಂದು ಕೇಳಬೇಕು. ಸೊ ಅದಾದಮೇಲೆ ಇನ್ನೊಂದು ಚೀಪ್ ವರ್ಡ್ ಯೂಸ್ ಮಾಡಿದ್ರು ರಕ್ಷಿತಾಗೆ. ಪಾಪ ಅವಳು ಅದಕ್ಕೆ ಅಷ್ಟನ್ನು ಹೈಲೈಟ್ ಮಾಡಿಲ್ಲ, ಏನೋ ಒಂದು ಹೇಳಿದರು ಇಂಡೈರೆಕ್ಟಾಗಿ ಅಶ್ವಿನಿ ಅವರು. ಇದರ ಬಗ್ಗೆ ಮಾತಾಡಬೇಕು. ಇನ್ನು ಆ ಮನೆಯವರ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡಬೇಕು. ಎಲ್ಲಿ ತಪ್ಪು ಸ್ಟ್ಯಾಂಡ್ ಇದೆ, ಎಲ್ಲಿ ನಿಮಗೆ ಅನಿಸಿದೆ, ಅಲ್ಲಿ ನಾವು ಯಾರೂ ಮಾತಾಡ್ತಿಲ್ಲ. ಕಾಕ್ರೋಚ್ ಸುದಿಗೆ ಹೇಳಬೇಕು ಮತ್ತು ಧ್ರುವನ್ಗೆ ಹೇಳಬೇಕು. ಏನಂತ ಹೇಳಿದರೆ, ನೀವಿಬ್ಬರು ಒಂದು ಕರೆಕ್ಟಾದ ಸ್ಟ್ಯಾಂಡ್ ತಗೊಳ್ತಿಲ್ಲ, ನೀವು ಅಶ್ವಿನಿ ಅವರಿಗೆ ಹೆದರ್ತೀರಿ ಅಂತ ಹೇಳಿ ಡೈರೆಕ್ಟ್ ಹೇಳಬೇಕು. ಸೊ ಏನೇ ಆಗಲಿ ಅಶ್ವಿನಿ ಅವರಿಗೆ ಒಂದು ಬೈಬೇಕಂತೇಳಿ ಇಡೀ ಕರ್ನಾಟಕದ ಜನ ಉಂಟಲ್ಲ ಆತುರದಿಂದ ಕಾಯ್ತಿದ್ದಾರೆ ಅಂತ ಹೇಳಿದರೆ, ಅದೊಂದು ಅಶ್ವಿನಿ ಅವರು ಆ ಥರ ಒಂದು ಸುಳ್ಳು ಹೇಳಿ ತಪ್ಪು ಮಾಡಿದರು ಅಂತ ಹೇಳಿದರೆ, ಅಷ್ಟು ಬಿಗ್ ಬಾಸ್ ಹೋಗುವ ಮುಂಚೆ ಎಷ್ಟೋ ರೆಸ್ಪೆಕ್ಟ್ ಇದ್ದ ಅಶ್ವಿನಿ ಅವರು ಬಿಗ್ ಬಾಸ್ ಹೋಗಿ ಒಂದು 3ನೇ ವಾರದಲ್ಲಿ ಇಷ್ಟು ಕೀಳುಮಟ್ಟಿಗೆ ಇಳಿದು ಒಬ್ಬರನ್ನು ಇಷ್ಟು ಚೀಪ್ ಮಾಡಿ ಮಾತಾಡ್ತಾರಲ್ಲ, ಇದಕ್ಕೆ ಒಂದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಸುದೀಪ್ ಸರ್ ಅವರು ಬಂದು ಈ ಸಲ ಮಾತ್ರ. ಸೊ ಇನ್ನು ಒಂದು 4 ಗಂಟೆಗೆ ಹೊಸ ಪ್ರೋಮೋ ಬಿಡ್ತಾರೆ. ಸೊ ಅದರದ್ದು ಬಗ್ಗೆ ಒಂದು ಅಪ್ಡೇಟ್ ಹೇಳ್ತೇನೆ ಆಮೇಲೆ. ಸೊ ಯಾರಾದರೂ ಹೊಸ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.